ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆರೆಮೀಯ 30ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಇಗೋ, ನಾನು ನಿನ್ನನ್ನು ದೂರ ದೇಶದಿಂದ ಉದ್ಧರಿಸುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಮಗನೇ, ಮಗಳೇ, ನಾನು ನಿನ್ನನ್ನು ಏನ್ ಮಾಡುವೆನು? ಅಭಿವೃದ್ಧಿ ಪಡಿಸುವೆನು, ಉದ್ಧರಿಸುವೆನು ಎಂದು ಕರ್ತನ ಮುಂಜಾನೆ ವೇಳೆಯಲ್ಲಿ ಆತನ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಕರ್ತನು ಯಾಕೋಬನನ್ನ ಏನ್ ಮಾಡಿದನು? ಆಶೀರ್ವಾದಿಸಿದನು, ಅಭಿವೃದ್ಧಿ ಪಡಿಸಿದನು, ಹೆಚ್ಚಿಸಿದನು. ಬರಿಗೈಯಾಗಿ ಹೋದಂತಹ ಯಾಕೋಬನನ್ನ ದೇವರು ಬರುವಾಗ, ಹಿಂದಿರುಗಿ ಬರುವಾಗ ಅವನನ್ನ ಏನ್ ಮಾಡಿದರು? ದೊಡ್ಡ ಸ್ಥಿತಿಯಲ್ಲಿ ಕರೆದುಕೊಂಡು ಬಂದರು. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನ ಆತ್ಮನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ಅಭಿವೃದ್ಧಿ ಪಡಿಸುವವನಾಗಿದ್ದಾನೆ, ಉದ್ಧರಿಸುವವನಾಗಿದ್ದಾನೆ. ದೂರ ದೇಶದಿಂದ ಕರ್ತನು ನಮ್ಮನ್ನ ಆಶೀರ್ವಾದಿಸುವವನಾಗಿದ್ದಾನೆ. ನಾವು ಹೋಗುವಾಗಲೂ ಬರುವಾಗಲೂ ಕರ್ತನು ನಮ್ಮ ಜೊತೆಗಾರನಾಗಿಯೇ ನಡೆಯುವವನಾಗಿದ್ದಾನೆ. ದೇವರೇ, ನಿನ್ನ ಸೇವಕನಾಗಿರುವಂತಹ ಯಾಕೋಬನನ್ನ ನೀನು ಹೇಗೆ ಹೆಚ್ಚಿಸಿದ್ದೀರೋ, ಅಭಿವೃದ್ಧಿ ಪಡಿಸಿದ್ದೀರೋ, ಉದ್ಧರಿಸಿದ್ದೀರೋ, ಅದೇ ಪ್ರಕಾರವೇ ಕರ್ತನಾತ್ಮನೇ ನನ್ನ ನೀನೇನ್ ಮಾಡು? ಆಶೀರ್ವಾದಿಸು. ನನ್ನ ಕೈ ಇಟ್ಟು ಮಾಡುವಂತಹ ಪ್ರಯಾಸಗಳನ್ನು ನೀನು ಆಶೀರ್ವಾದಿಸು. ನನ್ನ ಕೈ ಇಟ್ಟು ಮಾಡುವಂತಹ ಕೆಲಸಗಳನ್ನು ನೀನು ಆಶೀರ್ವಾದಿಸು. ನನ್ನ ಕುಟುಂಬವನ್ನ ನೀನು ಆಶೀರ್ವಾದಿಸು ಎಂದು ಹೇಳುವಾಗ ಕರ್ತನಾತ್ಮನು ಹೇಗೆ ಯಾಕೋಬನನ್ನ ದೇವರು ಆಶೀರ್ವಾದಿಸಿದ್ದಾರೋ ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನಾತ್ಮನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ಆಶೀರ್ವಾದಿಸುವವನಾಗಿದ್ದಾನೆ, ಅಭಿವೃದ್ಧಿ ಪಡಿಸುವವನಾಗಿದ್ದಾನೆ, ಹೆಚ್ಚಿಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವಂತಹ ಜನಗಳನ್ನು ಸಲ್ಲಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕಾರ್ಯವನ್ನ ಮಾಡಿ ಅಪ್ಪ, ನಿನ್ನ ಜನರನ್ನ ನೀನು ದೂರ ದೇಶದಿಂದ ಅಭಿವೃದ್ಧಿ ಪಡಿಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್.